ಎಲ್ರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನಿಮ್ಮ ಸೌಮ್ಯ. ಇವತ್ತು ನಾನು ಆರೋಗ್ಯಕರವಾದ ಮೆಂತ್ಯ ಪರೋಟನ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಅಷ್ಟೇ ಸಾಫ್ಟಾಗಿ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸಿಗಾಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಬ್ರೇಕ್ಫಾಸ್ಟು, ಡಿನ್ನರ್ಗೆ ಯಾವುದಕ್ಕಾದ್ರೂ ಇದೊಂದು ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಯಲ್ಲಿ ನಾನು ಮೊಸರು ಖಾರನ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮೊಸರು ಖಾರ ಮೆಂತ್ಯ ಪರೋಟಕ್ಕೆ ಒಂದು ಒಳ್ಳೆ ಕಾಂಬಿನೇಷನು. ನೀವೇನೇ ಪಲ್ಯ ಏನೇ ಮಾಡ್ಕೊಂಡ್ರೂ ಈ ಮೊಸರು ಖಾರದಷ್ಟು ರುಚಿ ಮೆಂತ್ಯ ಪರೋಟಕ್ಕೆ ಇನ್ಯಾವುದೂ ಅಲ್ಲ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಕಡಾಯಿನ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನು ಏನು ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಬಾಡಿಸ್ಕೊತೀನಿ. ಜೀರಿಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಸೊಪ್ಪನ್ನ ತಿನ್ನೋದ್ರಿಂದ ಹೆಚ್ಚಿನವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಅಂಥವರು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಕೂಲ್ ಆಗಿದೆ ಅಂತ ಆದಮೇಲೆ ನಿಮಗೆ ಎಷ್ಟು ಚಪಾತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಗೋಧಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಇಷ್ಟೇ ಹಾಕ್ಕೊಳ್ಬೇಕು ಅಂತ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ಖಾರನ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ನೀವು ಪರೋಟನ ಕಾಸ್ಕೊಳ್ಳುವಾಗ ಎಣ್ಣೆ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಈ ರೀತಿ ಹಿಟ್ಟನ್ನ ನಾದ್ಕೊಳ್ಳುವಾಗ ನೀವು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಸೊಪ್ಪುಗಳು ಇರೋದ್ರಿಂದ ನಮಗೆ ಲಟ್ಸುವಾಗ ಅದು ನೀಟಾಗಿ ಬರಲ್ಲ. ಈ ರೀತಿ ನೀವು ಎಣ್ಣೆನ ಹಾಕ್ಕೊಂಡು ಎಲ್ಲದನ್ನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ನೀವು ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಾಮೂಲಿ ನೀವು ಚಪಾತಿಗೆ ಹೇಗೆ ಹಿಟ್ಟನ್ನ ಕಲಿಸ್ತೀರಲ್ಲ ಆ ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತೀರೋ ಪರೋಟನೂ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇಷ್ಟಾದಮೇಲೆ ನಾನು ಮತ್ತೆ 1 ಸ್ಪೂನ್ ಎಣ್ಣೆನ ಹಾಕಿ ಇನ್ನೊಂದು ನಿಮಿಷ ಅದನ್ನು ನಾದ್ಕೊಳ್ತೀನಿ. ಇದನ್ನು ಒಂದು ಅರ್ಧ ಗಂಟೆ ನೀವು ರೆಸ್ಟಲ್ಲಿ ಇಟ್ಟು ಮತ್ತೆ ಪರೋಟ ಮಾಡಿಕೊಂಡ್ರೆ ಪರೋಟ ತುಂಬ ಸಾಫ್ಟಾಗಿರುತ್ತೆ. ಮತ್ತು ಸಂಜೆ ತನಕ ಪರೋಟ ಹಾಳಾಗೋದಿಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿದಾಗ ಪರೋಟ ಎಷ್ಟು ಸಾಫ್ಟಾಗಿರುತ್ತೋ ಸಂಜೆ ತನಕ ಅಷ್ಟೇ ಸಾಫ್ಟಾಗಿರುತ್ತೆ. ಪರೋಟನ ಲಟ್ಸ್ಕೊಳ್ಳುವಾಗ ಒಂದು 2 ಟಿಪ್ಸ್ನ ಹೇಳ್ತೀನಿ, ಅದನ್ನು ನೀವು ಖಂಡಿತವಾಗಿ ಫಾಲೋ ಮಾಡಿ. ಇಲ್ಲ ಅಂದರೆ ನಿಮಗೆ ಪರೋಟ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀವು ಪರೋಟ ಲಟ್ಸ್ಕೊಳ್ಳುವಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡು ಈ ಥರ ಲಟ್ಸೋ ಕೋಳಿಗೆ ಹಚ್ಕೊಳ್ಳಿ. ಇದರಿಂದ ನಿಮಗೆ ಪರೋಟಗಳು ಕೋಳಿಗೆ ಅಂಟ್ಕೊಳ್ಳಲ್ಲ, ನೀಟಾಗಿ ನಿಮಗೆ ಲಟ್ಸ್ಕೊಳ್ಳೋಕ್ಕಾಗತ್ತೆ. ನೋಡಿ, ಎಲ್ಲೂ ಅಂಟ್ಕೊಳ್ಳೋದು ಎಷ್ಟು ನೀಟಾಗಿ ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೀವು ರೆಡಿ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಇವಾಗ ನೀವು ಒಂದು ಪ್ಲೇಟಿಗೆ ಹಾಕಿದ ಮೇಲೆ ಒಂದರ ಮೇಲೆ ಒಂದು ಹಾಕಿದಾಗ ಅದು ಅಂಟ್ಕೊಳ್ಳುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಇದ್ದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಇನ್ನೊಂದು ನೀವು ಲಟ್ಸಿರೋದನ್ನ ಹಾಕ್ಕೊಂಡ್ರೆ ಆಯಿತು. ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೀವು ನೀಟಾಗಿ ಅದನ್ನು ಎತ್ಕೊಂಡು ತವಾದ ಮೇಲೆ ಹಾಕ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಎಲ್ಲೂ ಸ್ವಲ್ಪನೂ ಹರಿಲಿಲ್ಲ. ಅದ್ರ ಮೇಲೆ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನ ಈಗ 2 ಕಡೆನ ನೀಟಾಗಿ ನೀವು ಅದನ್ನ ಸುಟ್ಕೊಳ್ಳಿ. ಮಾಮೂಲಿ ನೀವು ಚಪಾತಿಗಳನ್ನು ರೋಟಿಗಳನ್ನು ಯಾವ ರೀತಿಯಲ್ಲಿ ಸುಡ್ತೀರಾ ಅದೇ ರೀತಿ ಸುಟ್ಕೊಳ್ಳಿ. ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ಎಣ್ಣೆ ಇಷ್ಟ ಆಗಲ್ಲ ಅಂತ ಇದ್ದರೆ ನೀವು ಖಾಲಿ ಆ ರೀತಿಯಲ್ಲೂ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾದ ಅಷ್ಟೇ ರುಚಿಯಾದ ಮೆಂತ್ಯ ಪರೋಟ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಖಾರನ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ. ಒಂದು ಬಟ್ಲಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನೆಲ್ಲ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ದರೆ ಚಾಟ್ ಮಸಾಲ ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಖಾರ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಪಲ್ಯ ಬೇಡ, ಏನೂ ಬೇಡ. ಯಾಕಂದರೆ ನಾವು ಈ ಮೊಸರಿಗೂ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ. ಜೊತೆಗೆ ಪರೋಟಕ್ಕೂ ನಾವು ಖಾರ ಹಾಕಿರೋದ್ರಿಂದ ಇದೆರಡು ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಈ ಕಾಂಬಿನೇಷನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ನೀವು ಮಕ್ಕಳಿಗೆ ಇದನ್ನು ಕೊಡಬೇಕಂತನೂ ಇಲ್ಲ, ಖಾಲಿ ನೀವು ಮೆಂತ್ಯ ಪರೋಟ ಮಾಡಿಕೊಟ್ಟು ರೋಲ್ ಮಾಡಿಕೊಟ್ರು ಅದೂ ಎಂಜಾಯ್ ಮಾಡಿ ತಿಂತಾರೆ. ಟಿಫಿನ್ ಬಾಕ್ಸಿಗಂತೂ ಒಂದು ಒಳ್ಳೆ ರೆಸಿಪಿ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ ಜೊತೆಗೆ ನನ್ನ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.